ಇದರಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ. ಒಂದು ಅದು ಡಬಲ್ ಟೈರ್ ಅಂದ್ರೆ ಒಂದ್ ಸೈಡ್ 2 ಟೈರ್ ಹಾಕಿ ಕೊಡ್ತೇವೆ. ಇಲ್ಲೊಂದು ಈ ತರ ಸಿಂಗಲ್ ಟೈರ್ ಒಂದು ಬರುತ್ತೆ. ನಮ್ಮ ಹತ್ರ ಇರೋ ಎಲ್ಲಾ ಮಷಿನ್ ಗಳಿಗೂ ನಿಮಗೆ ಸಬ್ಸಿಡಿ ಅವೈಲೇಬಲ್ ಇರುತ್ತೆ ಸರ್. ಬನ್ನಿ ಸರ್. ಇದು ನೆಕ್ಸ್ಟ್ ಬರುತ್ತೆ ಸರ್ ಕಾಂಬೋ ಮಷಿನ್ ಅಂತಂದು. ಇದರಲ್ಲಿ ನೀವು ಒಣದು, ಹಸೆದು, ಶೇಂಗಾ ಪ್ರತಿ ಒಂದು ಐಟಮ್ ಹಾಕೋಬಹುದು ಸರ್. ನೀವು ಆಲ್ ರೌಂಡರ್ ಮಷಿನ್ ಇದ್ದಂಗೆ ಸರ್. ಇದು ನಮ್ಗೆ ಈಗ ಇದು ಇವಷ್ಟ ಮಷೀನು, ರೋಟಾವೇಟರ್, ನೇಗಿಲ ಅಲ್ಲದೆ ಸರ್ ನಮ್ಮ ಹತ್ರ ಚಾಪ್ ಕಟರ್ಸ್ ಇದಾವೆ. ನಿಮಗೆ ರಿವರ್ಸ್ ಗೇರು ಸಿಗುತ್ತೆ ಸರ್. ಇದನ್ನ ಒದಗಿದ ತಕ್ಷಣ ನಿಮಗೆ ಅದು ಏನ್ ಪ್ರಾಡಕ್ಟ್ ಒಳಗೆ ಹೋಗಿರ್ತಲ್ಲ ಸಾಮಾನುಗಳು, ಅದು ನೀವು ರಿವರ್ಸ್ ತಕೋಬಹುದು. ನಮಸ್ಕಾರ ಸರ್. ನನ್ನ ಹೆಸರು ಓಂಕಾರ ಕಲ್ಯಾಣ್ ಶೆಟ್ಟಿ ಅಂತಂದ. ಇದು ನಮ್ಮ ಸಂಸ್ಥೆ ಬಂದ್ಬಿಟ್ಟು ರವಿ ತೇಜಸ್ ಕಂಪ್ನಿ ಅಂತಂದು. ಇದು ವಿಜಾಪುರಲ್ಲಿ ಇರೋದು. ನಮ್ಮ ಹತ್ರ ಎಲ್ಲಾ ತರಹದ ಮೆಕ್ಕೆ ಮಷೀನು, ಕೊಂಬೋ ಮಷೀನ್ಸು, ರೋಟಾವೇಟರು, ಚಾಪ್ ಕಟ್ಟರು ಎಲ್ಲಾ ತರ ಮಷೀನ್ ನಿಮಗೆ ಸಿಗುತ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ನ್ಯೂ ಮಂಕೋ ಕಂಪ್ನಿ ಅಂತ ಬ್ರ್ಯಾಂಡ್ ಇದು ನಮ್ಮ ಮಷೀನ್ಸ್ ಇಂದು. ಇದು 40 ಇಯರ್ಸ್ ಇಂದ ಚಾಲು ಆಗಿದೆ. 40 ವರ್ಷದಿಂದ ಚಾಲು ಆಗಿದೆ. 40 ಇಯರ್ಸ್ ಇಂದ ಚಾಲು ಆಗಿದ್ದು. ನಮ್ಮ ಹತ್ರ ಇದು ಮೆಕ್ಕೆಜೋಳ ಮಷೀನು, ರೋಟೋವೇಟರ್, ಕೊಂಬೋ ಮಷೀನ್ ಎಲ್ಲಾ ತರ ಇದೆ. ಈಗ ಫಸ್ಟ್ ನಾನು ನಮ್ದು ಮೆಕ್ಕೆಜೋಳ ಮಷೀನ್ ಬಗ್ಗೆ ಹೇಳ್ತೇನೆ ನಿಮಗೆ. ಇದರಲ್ಲಿ ನಿಮಗೆ 2 ತರ ಬೇಕಾದ್ರೆ ಸಿಗುತ್ತೆ. ಇದು ಡಬಲ್ ಟೈರ್ ಅಂತ ಬರುತ್ತೆ. ಒಂದು ಯಾಕಂದ್ರೆ ಔಟ್ಪುಟ್ ಇದು ಕಾಳೆಲ್ಲ ಹಾಕೋಬೇಕಾದ್ರೆ ಮಷೀನ್ ಅಲ್ಲಾಡಬಾರ್ದಂತ. ಇನ್ನೊಂದು ನಿಮಗೆ ಬೇಕಂದ್ರೆ ಸಿಂಗಲ್ ಟೈರ್ ಅಲ್ಲಿ ಬೇಕಂದ್ರೆ ಸಿಂಗಲ್ ಟೈರ್ ಸಿಗುತ್ತೆ. ಇದು ನಿಮಗೆ ಬಂದ್ಬಿಟ್ಟು ಕನ್ವೇಯರ್ ಬೆಲ್ಟ್ 18 ಇಂಚ್ ಇರುತ್ತೆ. ಯಾವ್ದು ಸರ್ ಇದು? ಕನ್ವೇಯರ್ ಬೆಲ್ಟ್ 18 ಇಂಚಿನ ಕನ್ವೇಯರ್ ಬೆಲ್ಟ್ ಬರುತ್ತೆ. ಇದರಲ್ಲಿ ನೀವು ಹಾಕಿರೋಂತ ಕಾಳುಗಳನ್ನ ದಬಾಶಿ ತಗೊಂಡು ಹೋಗುತ್ತೆ ಸರ್. ಜಾಸ್ತಿ ಲೆಕ್ಕದಲ್ಲಿ ಯಾವ್ದೇ ಹಿಂದ್ ಬಿಡೋದಿಲ್ಲ. ಲೋಡ್ ಎಷ್ಟಿದ್ರೆ ತಗೊಂಡು ಹೋಗುತ್ತೆ ಸರ್. ಜಾಸ್ತಿ ಲೋಡ್ ತಗೊಂಡು ಹೋಗುತ್ತೆ. ಆಮೇಲೆ ಇದಕ್ಕೆ 4 ಫ್ಯಾನ್ ಬರುತ್ತೆ. 40 ರಿಂದ 45 ಕ್ವಿಂಟಲ್ ನಿಮ್ಗೆ ಔಟ್ಪುಟ್ ಕಾಳು ಕೊಡ್ತೈತೆ ಸರ್. ಒಂದು ಗಂಟೆಗೆ ನಿಮ್ಗೆ ಫ್ಯಾನ್ ಇಂದಾಗ್ಲಿ ಇಲ್ಲ ಸಿಪ್ಪೆದಾಗ್ಲಿ ಏನು ಕಾಳು ಹೋಗೋದಿಲ್ಲ, ಯಾವ ಪ್ರಾಬ್ಲಮ್ ಬರೋದಿಲ್ಲ. ಹಂಗೂ ನಿಮ್ಗೆ ಏನಾರ ಸರ್ವಿಸ್ ಬೇಕಾಯ್ತು, ಏನಾರ ಪ್ರಾಬ್ಲಮ್ ಅಂತಂದ್ರೆ ನಮ್ ಸರ್ವಿಸ್ ಪ್ರೊವೈಡರ್ ನೀವು ಎಲ್ಲಿ ಇರ್ತೀರಿ, ನಿಮ್ ಹೊಲದಲ್ಲೇ ಆಗ್ಲಿ ಇಲ್ಲ ನಿಮ್ ಊರಿಗೆ ಆಗ್ಲಿ ನಿಮ್ ಜಾಗಕ್ಕೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ. ಸೊ ಈಗ ಟ್ರ್ಯಾಕ್ಟರ್ಗೆ ಯಾವ ಟ್ರ್ಯಾಕ್ಟರ್ಗೆ ಸೂಟಬಲ್ ಆಗುತ್ತೆ ಸರ್ ಇದೆಲ್ಲ? ಸರ್ ಇದಕ್ಕೆ ನಿಮ್ಗೆ ಕಡಿಮೆ ಅಂದ್ರೂ 35 HP ಟ್ರ್ಯಾಕ್ಟರ್ ಹಚ್ಚಬೇಕಾಗುತ್ತೆ. ಸರ್ ಯಾವ ಬೆಳೆ ಯೂಸ್ ಮಾಡ್ಬೋದು ಸರ್ ಇದ್ರಲ್ಲಿ? ಸರ್ ಇದು ನಮ್ಮ ಕಂಪ್ನಿ ಕಡೆಯಿಂದ ಮೆಕ್ಕೆಜೋಳ ಒಂದು ಹಾಕಕ್ ಕೊಡ್ತೇವೆ ಸರ್. ಹೊರಗೆ ನಾವು ಕೊಟ್ಟಿದಂತ ರೈತರು ಏನ್ ಮಾಡ್ತಾರೆ, ಸ್ವಲ್ಪ ಜಾಣಿಗೆ ಚೇಂಜ್ ಮಾಡ್ಕೊಂಡು ಸೂರ್ಯಪಾನ ಅದು ಆತರ ಹಾಕೊಂತ ಇದ್ದಾರೆ ಸರ್. ಆ ತರಾನು ಯೂಸ್ ಮಾಡ್ಕೋಬಹುದು ನೀವು ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡು. ನಿಮ್ಮ ಹತ್ರ ಅದೇ ತರ ಬೇರೆ ಬೇರೆ ಮಿಷಿನ್ ಇದಾವೆ. ಇವೆಲ್ಲ ಏನ್ ಸರ್ ಇವೆಲ್ಲ? ಅದೇ ಸರ್, ಇದರಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ. ಒಂದು ಅದು ಡಬಲ್ ಟೈರ್ ಅಂದ್ರೆ ಒಂದ್ ಸೈಡ್ 2 ಟೈರ್ ಹಾಕಿ ಕೊಡ್ತೇವೆ. ಇಲ್ಲೊಂದು ಈ ತರ ಸಿಂಗಲ್ ಟೈರ್ ಒಂದು ಬರುತ್ತೆ. ಸೇಮ್ ಮಾಡೆಲ್ ಸರ್, ಬೇರೆ ಟೈರ್ಸ್ ಅಷ್ಟೇ ಚೇಂಜಸ್ ಸರ್. ಸರಿ ಸರ್, ಆಯ್ತು. ಒಂದು ಸಿಂಗಲ್ ಟೈರ್, ಡಬಲ್ ಟೈರ್. ಮಿಷಿನ್ ಗೆ ಸಬ್ಸಿಡಿ ಏನಾದ್ರು ಇದೆಯಾ? ಹಾ ಸರ್, ಇದೆ ಸರ್. ನಿಮಗೆ ಸಬ್ಸಿಡಿ ಬೇಕಾ? ಸಬ್ಸಿಡಿನೂ ಸಿಗುತ್ತೆ. ಕೃಷಿ ಇಲಾಖೆ ವತಿಯಿಂದ ಸಬ್ಸಿಡಿ ಇರುತ್ತೆ ನಿಮಗೆ. ಇದು ನೀವು ಬೇಕಾದ್ರೆ ನಮ್ಗೆ ಬನ್ನಿ ಕಾಂಟ್ಯಾಕ್ಟ್ ಮಾಡ್ಕೊರಿ, ನಿಮ್ಗೆ ಸಬ್ಸಿಡಿ ಮಾಡಿಸ್ಕೊಡ್ತೇವೆ ಸರ್. ನಾವು ನೀವೇ ಮಾಡಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ನಿಮ್ಗೆ ಏನಂದ್ರೆ ಸರ್, ಇದು ಕೃಷಿ ಮೇಳ 2025 ಕೃಷಿ ಮೇಳ ಧಾರವಾಡದಲ್ಲಿ ನಡೀತಿದೆ. ಇಲ್ಲಿ ಬಂದ್ರೆ ನಿಮಗೆ ಇನ್ನೂ ಡಿಸ್ಕೌಂಟ್ಸ್ ಆಗ್ಲಿ ಸ್ವಲ್ಪ ರೇಟ್ ಇರುತ್ತೆ ಸರ್. ಆಫರ್ ಇರುತ್ತೆ ಇಲ್ಲಿ. ಬನ್ನಿ, ಲಘು ಬನ್ನಿ, ತಗೊಳ್ಳಿ, ಹೋಗ್ರಿ. ಚಲೋ ಕ್ವಾಲಿಟಿ ಮಷಿನ್ಸ್ ಇದೆ, ಯೋಗ್ಯ ದರದಲ್ಲಿ ಸಿಗುತ್ತೆ. ಬನ್ನಿ ಸರ್. ಇದಲ್ಲದೆ ಬೇರೆ ಯಾವ ಮಿಷಿನ್ ಇದೆ? ಹಾ ಸರ್, ಇದು ಮೆಕ್ಕೆಜೋಳ ಮಷಿನ್ ಆಯ್ತು. ಇದಷ್ಟೇ ಅಲ್ಲದೆ ಇದೇ ತರ ನಮ್ಮ ಹತ್ರ ಇನ್ನೂ ಸಾಕಷ್ಟು ಮಷಿನ್ಗಳಿವೆ. ಇದು ಬಂದ್ಬಿಟ್ಟು ಸೈಡ್ ಬಕೆಟ್ ಮಷಿನ್ ಅಂತ ಬರುತ್ತೆ ಸರ್ ನಿಮಗೆ. ಅದು ಸೈಡ್ ಬಕೆಟ್ ಏನಂದ್ರೆ ಇಲ್ಲಿ ನಿಮ್ಗೆ ಇದು ಈಗ ಕಾಳುಗಳನ್ನ ಹಾಕೊಳ್ಳಕ್ಕೆ ಈ ತರ ಸೈಡ್ ಬರುತ್ತೆ ಬಕೆಟ್. ಎಲ್ಲಿ ಸರ್? ಇಲ್ಲಿ ಇದೆ ನೋಡಿ ಸರ್. ಸೈಡ್ ಬಕೆಟ್. ಹೌದು, ಇದು ಸೈಡ್ ಬಕೆಟ್ ಅಂತ. ನೀವು ಇದರಲ್ಲಿ ಕಾಳು ಹಾಕೋಬಹುದು. ಇದರಲ್ಲಿ ಎಲ್ಲಾ ತರದ ಕಾಳು ಬರುತ್ತೆ. ಅಂದ್ರೆ ಇಲ್ಲಿ ನಾವು ಹಾಕ್ಬೇಕಾಗುತ್ತೆ ರೈತರಾದರೂ? ಸರ್, ಇಲ್ಲಿ ಹಾಕೋಬಹುದು. ಇಲ್ಲಿಂದ ಅದು ಒಳಗೆ ಮಷಿನ್ ಗೆ ಹೋಗುತ್ತೆ ಔಟ್ಪುಟ್ ಬರಕ್ಕೆ. ಇದಕ್ಕೂ ನಿಮಗೆ ಸಬ್ಸಿಡಿ ಅವೈಲೇಬಲ್ ಇದೆ ಸರ್. ಕೃಷಿ ಇಲಾಖೆ ವತಿಯಿಂದ ಮಾಡಿಸ್ಕೊಡ್ತೀವಿ. ಸೊ ಇದು ಎಷ್ಟು HP ಟ್ರ್ಯಾಕ್ಟರ್ಗೆ ಇದಾಗುತ್ತೆ ಸರ್? ಇದು 45 HP ಯೂಸ್ ಮಾಡ್ಬೇಕು ಸರ್ ನೀವು. ಮಿನಿಮಮ್ ಕಡಿಮೆ ಅಂದ್ರೆ 45 HP ಟ್ರ್ಯಾಕ್ಟರ್ ಹಚ್ಬೇಕು ಸರ್ ಇದು. ಓಕೆ ಸರ್. ಇದಲ್ಲದೆ ಬೇರೆ ಯಾವ್ದಿದೆ? ಇದಲ್ಲದೆ ಇದು ನೆಕ್ಸ್ಟ್ ಬರುತ್ತೆ ಸರ್ ಕಾಂಬೋ ಮಷೀನ್ ಅಂತಂದು. ಇದರಲ್ಲಿ ನೀವು ಒಣದು, ಹಸೆದು, ಶೇಂಗಾ ಪ್ರತಿ ಒಂದು ಐಟಮ್ ಹಾಕೋಬಹುದು ಸರ್. ನೀವು ಆಲ್ ರೌಂಡರ್ ಎಣ್ಣಿ ಬೇಕಾದಿರ್ಲಿ ಸರ್, ಅದು ಎಲ್ಲಾ ತರದ್ದು ಹಾಕೋಬಹುದು. ಆಲ್ ರೌಂಡರ್ ಮಷೀನ್ ಇದ್ದಂಗೆ ಸರ್ ಇದು ನಮಗೆ. ಓಕೆ, ಈಗ ಆಯ್ತು. ಏನಾದ್ರು ಬೇರೆ ಬೇರೆ ಬೆಳೆಗಳು ಹಾಕ್ಬೇಕಂದಾಗ ಬ್ಲೇಡ್ ಚೇಂಜ್ ಮಾಡ್ಬೇಕಾ? ಸೆಟ್ಟಿಂಗ್ ಯಾವ ತರ ಮಾಡ್ಬೇಕು? ಇದರಲ್ಲಿ ಒಂದು ಸ್ಟ್ರೈಪ್ ಅಂತ ಬರುತ್ತೆ ಸರ್. ಅದು ಸ್ವಲ್ಪ ಶೇಂಗಾ ಅಂತ ಹಾಕೊಳ್ಬೇಕಾದ್ರೆ ಅಷ್ಟೇ ಸ್ವಲ್ಪ ಇದಕ್ಕೆ ಸೆಟ್ಟಿಂಗ್ ಮಾಡ್ಕೋಬೇಕು ಸರ್. ಇನ್ನು ಉಳ್ಕಿದ್ದು ಏನೂ ಇಲ್ಲ ಸರ್. ಆರಾಮ ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ನಾರ್ಮಲ್ ಆಗಿ ಅದೇ ಬ್ಲೇಡ್ಗೆ ಅದೇ ಇದಕ್ಕೆ ಯೂಸ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಾರ್ಮಲ್ ಬ್ಯಾಕ್ ಟೋಕ್ರಿ ಮಷೀನ್ ಅಂತಂದು.
ಇದು ಹಿಂದೆ ಇರುತ್ತೆ ನಿಮ್ಗೆ ಬಕೆಟ್ ಅಲ್ಲಿಂದ ಹಾಕೋಬಹುದು ಕಾಳುಗಳನ್ನ. ಓಕೆ. ಇದರಲ್ಲಿ ನೀವು ಜೋಳ, ಗೋಧಿ, ಸೋಯಾಬೀನ್, ಹೆಸರು ಪ್ರತಿಯೊಂದು ಹಾಕೋಬಹುದು ಸರ್. ಓಕೆ ಓಕೆ ಓಕೆ. ಹಿಂದೆ ಇರುತ್ತೆ ಅದಕ್ಕೆ. ಓಕೆ ಸರ್, ಇದಕ್ಕೆಲ್ಲ ಸಬ್ಸಿಡಿ ಇದೆಯಾ ಹೆಂಗೆ ಹಾ ಸರ್? ಸರ್, ನಮ್ಮ ಹತ್ರ ಇರೋ ಎಲ್ಲಾ ಮಷಿನ್ಗಳಿಗೂ ನಿಮಗೆ ಸಬ್ಸಿಡಿ ಅವೈಲೇಬಲ್ ಇರುತ್ತೆ ಸರ್. ಬನ್ನಿ ಸರ್. ಸೊ ರೈತರು ಏನೋ ಡಾಕ್ಯುಮೆಂಟ್ಸ್ ತಗೊಂಡ್ ಕೊಟ್ರೆ ನೀವೇ ಮಾಡಿಸ್ಕೊಡ್ತೀವಿ ಸರ್. ಸೊ ಇದಲ್ಲದೆ ಟ್ರಾಕ್ಟರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಉಪಕರಣಗಳು ನೋಡಿದೆ, ಸೊ ಅದ್ರ ಬಗ್ಗೆ ತಿಳಿಸಿ ಸರ್. ಇದು 6 ಫೂಟ್ ರೋಟಾವಿಟರ್, 42 ಬ್ಲೇಡ್ಗಳು ಇರುತ್ತೆ ಸರ್. ಇದು ಬಂದ್ಬಿಟ್ಟು 5 ಫೂಟ್ ರೋಟಾವಿಟರ್, 36 ಬ್ಲೇಡ್ಗಳು ಇರುತ್ತೆ ಸರ್. ಓಕೆ. ಇದು ಬಂದ್ಬಿಟ್ಟು 4 ಫೂಟ್ ರೋಟಾವಿಟರ್, ಇದಕ್ಕೆ 30 ಬ್ಲೇಡ್ ಇರುತ್ತೆ ಸರ್. 30 ಬ್ಲೇಡ್. ಈಗ ಇದು ರೋಟಾವಿಟರ್ ಆಯ್ತು ಸರ್. ಈಗ ನೆಕ್ಸ್ಟ್ ಟ್ರಾಕ್ಟರ್ ಸಂಬಂಧಪಟ್ಟಂತ ಇದು ನೇಗಿಲ ಸರ್. ಓಕೆ. ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ನೇಗಿಲ, ಆಯಿಲ್ ಪ್ರೆಷರ್ ಮೇಲೆ ವರ್ಕ್ ಆಗುತ್ತೆ. ಓಕೆ. ಇದು ನಮ್ಮ ಹತ್ರ 3.5 ಕ್ವಿಂಟಲ್ ಇಂದ ಹಿಡ್ಕೊಂಡು 4.5 ಕ್ವಿಂಟಲ್ ಮಟನೂ ಸಿಗುತ್ತೆ ಸರ್ ನಿಮಗೆ ನೇಗಿಲ. ನಮ್ಮ ಹತ್ರ 45 ಇಂಚ್ ಹಿಡ್ಕೊಂಡು 65 ಇಂಚ್ ಮಟನೂ ನಿಮಗೆ ನೇಗಿಲ ಸಿಗುತ್ತೆ ಸರ್. ಓಕೆ ಸರ್. ಇದು ಹೈಡ್ರಾಲಿಕ್ ಆಯ್ತು ಸರ್. ಇನ್ನೊಂದು ಇದೇ ತರ ನಮ್ಮ ಹತ್ರ ಇನ್ನೂ 2 ಇದೆ ಸರ್ ಈಗ ಸದ್ಯಕ್ಕೆ. ಓಕೆ. ಮೆಕ್ಯಾನಿಕಲ್ ಅಂದ್ರೆ ಯಾವ ತರ ಇದು ಸರ್? ಇಲ್ಲಿ ನಮಗೆ ಇಲ್ಲಿ ಒಂದು ರಾಡ್ ಕೊಡ್ತೇವೆ ಸರ್. ರಾಡ್ ಕೊಟ್ಟಿದ್ಮೇಲೆ ಹಿಂದೆ ಟ್ರ್ಯಾಕ್ಟರ್ ಓಡಿಸಿರ್ತಾರಲ್ಲ ಸರ್, ಅವರು ಅದನ್ನ ಗೇರ್ ಹಾಕೊಂಡು ಹಿಂದ್ ಕೈಲೇ ಪಲ್ಟಿ ಮಾಡ್ಕೋಬೇಕಾಗುತ್ತೆ ಸರ್. ಅದು ರಾಡ್ ಒತ್ತಿಗೆ ಆ ಟೈಪ್ ಇದು ವರ್ಕ್ ಆಗುತ್ತೆ. ಇದು ಬಂದ್ಬಿಟ್ಟು ಇದು ಹೈಡ್ರಾಲಿಕ್ ನೇಗಿಲ ಸರ್. ಓಕೆ. ಇದಕ್ಕೆ 50 HP ನೇಗಿಲ ಅಂತಾರೆ ಸರ್. ಇನ್ನೊಂದು ವರ್ಡ್. ಓಕೆ. ಅಂದ್ರೆ 50 HP ಟ್ರ್ಯಾಕ್ಟರ್ ಹಚ್ಬೇಕಾಗುತ್ತೆ ಇದಕ್ಕೆ. ಓಕೆ ಓಕೆ. ಇದು ಬಂದ್ಬಿಟ್ಟು 55 ಇಂಚ್ ಇದೆ ಸರ್. 55 ಇಂಚ್ ಇದೆ. ಇದು ಹೈಡ್ರಾಲಿಕ್ ತರಾನೇ ವರ್ಕ್ ಆಗುತ್ತೆ ಸರ್. ಈಗ ಇದು ಇವಷ್ಟ ಮಷೀನು, ರೋಟಾವೇಟರ್, ನೇಗಿಲ ಅಲ್ಲದೆ ಸರ್ ನಮ್ಮ ಹತ್ರ ಚಾಪ್ ಕಟರ್ಸ್ ಇದಾವೆ ನಿಮಗೆ. ಓಕೆ. ಇದು ಬಂದ್ಬಿಟ್ಟು 3 HP ಮೋಟರ್ ಇಂದ ಚಾಪ್ ಕಟರ್ ಸರ್. ಓಕೆ. ಇದು ನಿಮಗೆ ವರ್ಕ್ ಮಾಡಬೇಕಾದ್ರೆ ಮಷೀನ್ ಅಲ್ಲಿ ಏನಾದ್ರು ಸಿಕ್ಕಂತು, ಏನೋ ಸಾಮಾನು ಬ್ಯಾಡ್ ಆಗಿದ್ದು ಒಳಗೆ ಹೋಯ್ತಂದ್ರೆ ಇದಕ್ಕೆ ನಿಮಗೆ ರಿವರ್ಸ್ ಗೇರು ಸಿಗುತ್ತೆ ಸರ್. ಇದನ್ನ ಒದಗಿದ ತಕ್ಷಣ ನಿಮಗೆ ಅದು ಏನ್ ಪ್ರಾಡಕ್ಟ್ ಒಳಗೆ ಹೋಗಿರ್ತಲ್ಲ ಸಾಮಾನುಗಳು, ಅದು ನೀವು ರಿವರ್ಸ್ ತಕೋಬಹುದು. ರಿವರ್ಸ್ ಗೇರ್ ಇದೆ ಸರ್. 3 HP ಮೋಟರ್ ರಿವರ್ಸ್ ಗೇರ್ ಸಮೇತ ಬರುತ್ತೆ ಸರ್. ಹಾಗೇನ ನೆಕ್ಸ್ಟ್ ಇದು ನಮ್ದು ಟ್ರಾಕ್ಟರ್ ಮಾಡೆಲ್ ಅಂತ ಬರುತ್ತೆ ಸರ್. ಇದಕ್ಕೆ 25 HP ಮೇಲೆ ಟ್ರಾಕ್ಟರ್ ಹಚ್ಕೊಂಡು ಮಾಡ್ಕೋಬಹುದು ಸರ್. ಇದು ನಿಮಗೆ 3.5 ಕ್ವಿಂಟಲ್ ಒಂದು ತಾಸಿಗೆ 3.5 ಕ್ವಿಂಟಲ್ ಔಟ್ಪುಟ್ ಕೊಡುತ್ತೆ ಸರ್ ನಿಮಗೆ ಸರ್. ಅದ ಟ್ರಾಕ್ಟರ್ ಮಾಡೆಲ್ ಆಗಿದ್ಮೇಲೆ ಇದು 3 HP ಡೀಸೆಲ್ ಇಂಜನ್ ಮೇಲೆ ವರ್ಕ್ ಆಗುವಂತ ಮಷಿನ್ ಸರ್. ಓಕೆ ಸರ್. ಇದು ನಿಮಗೆ ಗಂಟೆಗೆ 1.5 ಟನ್ ಔಟ್ಪುಟ್ ಕೊಡುತ್ತೆ ಸರ್. ಇದಕ್ಕೆ ನೀವು ಜೋಳದ ದಂಟ ಆಗ್ಲಿ ಪ್ರತಿಯೊಂದು ಮೇವು ನೀವು ಹಾಕೊಂಡು ಚಾಪ್ ಕಟಿಂಗ್ ಮಾಡ್ಕೋಬಹುದು ಸರ್. ಓಕೆ. ಇದರಲ್ಲಿ 3 ಬ್ಲೇಡ್ ಇರುತ್ತೆ. ಎಲ್ಲಿ ಸರ್? ಇದರಲ್ಲಿ ಒಳಗೆ 3 ಬ್ಲೇಡ್ ಬರುತ್ತೆ ಸರ್. ಓಕೆ. ಇದು ನೀವು ಇಲ್ಲಿ ಮೇವುಗಳನ್ನ ಹಾಕೊಂಡ್ರೆ ದಂಟಗಳನ್ನ ಹಾಕೊಂಡ್ರೆ ಇಲ್ಲಿ ನಿಮಗೆ ಔಟ್ಪುಟ್ ಬರುತ್ತೆ ಸರ್. ಓಕೆ. ಸೊ ಇನ್ ಕೇಸ್ ಏನಾದ್ರು ಸರ್ವಿಸ್ ಆಗ್ಬೋದು, ಮೇಂಟೆನೆನ್ಸ್ ಆಗ್ಬೋದು ಬಂದ್ರೆ ಯಾವ ರೀತಿ ರೆಡಿ ಮಾಡ್ತೀರಾ ಸರ್? ಅವ್ರದ್ದು ಯಾವ ಜಾಗದಲ್ಲಿ ಸರ್ವಿಸ್ ಬೇಕಾದ ಸರ್ ಆ ಜಾಗದಲ್ಲಿ ಆನ್ ದ ಸ್ಪಾಟ್ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಸರ್. ಸೊ ರೈತರಿಗೆ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಇದೆಯಾ ನಿಮ್ದು? ಯಾವ ಇದೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಸರ್ ಇದೆ ಸರ್. ಆಮೇಲೆ ಇನ್ನೊಂದು ನಮ್ದು ಆಫೀಸ್ ನಿಮ್ದು ಡೀಟೇಲ್ಸ್ ಎಲ್ಲ ಕೊಡ್ತೇವೆ ಸರ್. ಕೊನೆಯದಾಗಿ ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದು ನ್ಯೂ ಮಂಕು ಕಂಪ್ನಿ ಅಂದ್ಬಿಟ್ಟು 40 ವರ್ಷದ ಹಳೆ ಕಂಪ್ನಿ ಸರ್. ಫುಲ್ ರೆಪ್ಯೂಟೆಡ್ ಕಂಪ್ನಿ ಇದಾವೆ. ನಮ್ಮ ಹತ್ರ ಬ್ರಾಂಡೆಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದಾವೆ ಸರ್. ಈಗ ನೀವು ಒಯ್ದಂತ ಮಷಿನ್ಗಳು ಇನ್ವೆಸ್ಟ್ ಮಾಡಿ 3-4 ವರ್ಷ ಯೂಸ್ ಮಾಡಿ ವಾಪಸ್ ರೀಸೇಲ್ ಮಾಡ್ತೀರಂತಂದ್ರೂ ನೀವು ಹಾಕಿದಂತ ಅಮೌಂಟ್, ಇನ್ವೆಸ್ಟ್ ಮಾಡಿದಂತ ಅಮೌಂಟ್ ನಿಮ್ ಕೈ ವಾಪಸ್ ಬರುತ್ತೆ ಸರ್. ಆ ಗ್ಯಾರಂಟಿ ಇದೆ ಸರ್. ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಇದಾವೆ. ಈಗ ನಮಗೆ ನಿಮ್ಗೆ ಫೀಡ್ಬ್ಯಾಕ್ ನಾವು ಕ್ವಾಲಿಟಿ ಹೆಂಗಿದೆ ಅಂತ ಕೇಳ್ಬೇಕಂದ್ರು ನೀವ್ ಏನು ತಗೊಂತೀರಲ್ಲ, ನೀವು ಯಾವ ಊರ್ದವ್ರು ಅದಿರಲ್ಲ ಆ ಊರ್ದವ್ರು ನಮ್ ಕಸ್ಟಮರ್ಸ್ ನಂಬರ್ ಸತೆ ಕೊಡ್ತೀವಿ. ಅವ್ರಿಗೆ ಕೇಳ್ಕೊರಿ ಪ್ರಾಡಕ್ಟ್ ಹೆಂಗಿದೆ, ಹೆಂಗ್ ಕ್ವಾಲಿಟಿ ಇದಾವೆ, ಔಟ್ಪುಟ್ ಹೆಂಗ್ ಕೊಡ್ತೈತಿ, ಚಲೋ ಐತಿಲ್ಲ ಮಷಿನ್, ಪ್ರತಿಯೊಂದು ನೀವು ಮಾಹಿತಿ ತಕೊಂಡು ವಾಪಸ್ ನಮ್ ಕಡೆ ಬರ್ರಿ. ಅಷ್ಟು ಗ್ಯಾರಂಟಿ ನಾವು ನಿಮ್ಗೆ ಕೊಡ್ತೇವೆ ಸರ್. ಓಕೆ ಸರ್, ಆಯ್ತು. ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ, ಧನ್ಯವಾದ ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್.